ವಾಟ್ಸ್ ನೆಕ್ಸ್ಟ್, ಮುಂದೇನು. ಸೊ ಎಷ್ಟೋ ಜನ ಕೇಳ್ತಾ ಇದ್ರು ನೆಕ್ಸ್ಟ್ ವಿಡಿಯೋ ಯಾವಾಗ ಯಾವಾಗ ಅಂತ. ಸೊ ಫೈನಲಿ ವಾಟ್ಸ್ ನೆಕ್ಸ್ಟ್ ಅನ್ನೋ ಟಾಪಿಕ್ ಜೊತೆ ಬಂದಿದೆ. ಸೊ ಈ ಪ್ರಶ್ನೆನ ನಾವು ಎಷ್ಟೋ ಸತಿ ಕೇಳಿದ್ವಿ. ಸ್ಕೂಲಲ್ಲಿದ್ದಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ವಾಟ್ಸ್ ನೆಕ್ಸ್ಟ್, ಕಾಲೇಜಿಂದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ವಾಟ್ಸ್ ನೆಕ್ಸ್ಟ್, ಕೆಲ್ಸಕ್ಕೆ ಬಂದಮೇಲೂ ಆ ಪ್ರಶ್ನೆ ಅಂತೂ ನಮ್ಮನ್ನು ಬಿಟ್ಟಿಲ್ಲ, ವಾಟ್ಸ್ ನೆಕ್ಸ್ಟ್ ಅಂತ. ಸ್ಕೂಲಲ್ಲಿದ್ದಾಗ ಅನ್ಕೊತಾ ಇದೆಯಪ್ಪ ಕಾಲೇಜ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಾಕು ಅಂತ. ಬಟ್ ಕೆಲ್ಸಕ್ಕೆ ಬಂದಮೇಲೆ ಅರ್ಥ ಆಗ್ತದೆ ಅಪ್ಪ ದ ರಿಯಲ್ ಲೈಫ್ ಸ್ಟಾರ್ಟ್ಸ್ ನಾವು. ಮತ್ತು ಸ್ಕೂಲ್ ಲೈಫ್ ಎಷ್ಟೋ ಚೆನ್ನಾಗಿತ್ತು ಅಂತ. ಮತ್ತು ನಾವು ಈ ವಾಟ್ಸ್ ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆಯಲ್ಲಿ ಒಂದು ವಿಷಯನ ನಾವು ಮರಿತಾ ಇದ್ದೀವಿ, ದಿ ಲಾ ಆಫ್ ವೇಸ್ಟೆಡ್ ಎಫರ್ಟ್ಸ್ ಅಂತ. ಅಂದರೆ ಏನಾಗ್ತದೆ ಅಂದರೆ ನಾವು ಎಷ್ಟೋ ಒಂದು ಪ್ರಕೃತಿಯಿಂದ ಕಲಿಯೋ ವಿಚಾರಗಳಿರುತ್ತೆ. ಸೊ ಲಾ ಆಫ್ ವೇಸ್ಟೆಡ್ ಎಫರ್ಟ್ಸ್ ಅಂದರೆ ವಿಫಲ ಪ್ರಯತ್ನ ಕಾನೂನು ಅಂತ. ಇಲ್ಲಿ ನಾವು ನೋಡಿದ್ದೀವಿ, ಕಾಡು ಪ್ರಾಣಿಗಳು ಬೇಟೆಯಾಡೋದನ್ನು ನಾವು ಕೇಳಿದ್ದೀವಿ. ಸೊ ಅದು ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಹೋದಾಗ 100% ಆಗುತ್ತೆ ಅಂತ ಅಲ್ಲ, ಅದು 75% ಸೋಲುತ್ತಂತೆ ಬೇಟೆಯಾಡೋಕ್ಕೆ ಹೋದಾಗ. ಬರೀ 25% ಅಷ್ಟೇ ಅದು ತನ್ನ ಗೆಲುವನ್ನು ಕಾಣೋದು. ಮತ್ತು ಅದೇ ನಾವು ಮರಗಳಲ್ಲಿ ಹಣ್ಣುಗಳನ್ನು ಪಕ್ಷಿಗಳು ತಿಂದುಬಿಟ್ಟಿರುತ್ತೆ. ಎಷ್ಟೋ ಹಣ್ಣುಗಳು ಫಸ್ಟೇ ಪಕ್ಷಿಗೂ ತಿಂದುಬಿಟ್ಟಿರುತ್ತೆ. ಆಮೇಲೆ ಎಷ್ಟೋ ಪ್ರಾಣಿಗಳು ತನ್ನ ಮರಿಗಳನ್ನೇ ತಿಂದುಬಿಟ್ಟಿರುತ್ತೆ ಮರಿ ಹಾಕಿದ ತಕ್ಷಣ. ಸೊ ಹಾಗಂತ ಯಾವ ತನ್ನ ಕೆಲಸಗಳನ್ನು ನಿಲ್ಲಿಸಿಲ್ಲ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಏನು ಅನ್ಕೋಬೋದು, ಇವೆಲ್ಲ ದ ಲಾ ಆಫ್ ನೇಚರ್, ಪ್ರಕೃತಿಯ ನಿಯಮ. ಸೊ ಈ ಪ್ರಕೃತಿಯ ನಿಯಮ ಅಂದರೆ ಏನು ಅಂದರೆ, ಸೊ ಅಟ್ ದ ಎಂಡ್ ಆಫ್ ದ ಟೈಮ್ ಇಟ್ಸ್ ಆಲ್ ಬ್ಯಾಲೆನ್ಸಿಂಗ್. ಕೊನೆಗೆ ಏನಾಗುತ್ತೆ ಅಂದರೆ ಎಲ್ಲನೂ ಸಮತೋಲನವಾಗಿರುತ್ತೆ. ಸೊ ನಮ್ಗೆ ಗೊತ್ತಿರಲ್ಲ ಅದು ಯಾಕೆ ನಾವು ಫೇಲ್ ಆಗ್ತಿರ್ತೀವಿ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಅರ್ಥ ಆಗುತ್ತೆ, ಸೊ ಇದೇನೋ ಮಾಡೋದಕ್ಕೆ ನಂಗೆ ಅದೇನೋ ಗೊತ್ತಾಗುತ್ತೆ. ಸೊ ನಾವು ತಪ್ಪು ಮಾಡಿದಾಗಲೇ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ಪ್ರಜ್ಞೆ ನಮಗೆ ಬರುತ್ತೆ. ಸೊ ಇದನ್ನೆಲ್ಲ ನಾವು ಪ್ರಾಣಿಗಳು ಮತ್ತು ವಾತಾವರಣಗಳಿಂದ ಅಳವಡಿಸ್ಕೊಂಡಾಗ ನಮಗೆ ಜೀವನ ಮುಂದೆ ಸಾಗೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಏನೋ ಒಂದು ನಮ್ಗೆ ಬೇಕು ಅಂತ ನಾವು ಎಫರ್ಟ್ಸ್ ಆಗ್ತಾ ಇರ್ತೀವಿ. ಸೊ ಇಲ್ಲ ಎಷ್ಟೋ ಸತಿ ಸೋತೋಗ್ರೆ ಬೇಡ ಬೇಡ ಬಿಟ್ಟಾಕ್ಬಿಡೋಣ ಅಂದಾಗೆ ನಾವು ಸೋತೋಗೋದು. ಸೋಲು ಅನ್ನೋದು ನಾವು ಸೋತಾಗಲ್ಲ, ಯಾವಾಗ ನಾವು ಪ್ರಯತ್ನ ಪಡೋದನ್ನು ನಿಲ್ಲಿಸ್ತೀವಲ್ಲ ಅದು ನಮ್ಮ ನಿಜವಾದ ಸೋಲು. ಯಾಕೆಂದರೆ ನಮ್ಗೆ ಗೊತ್ತಿಲ್ಲ ನಾವು ಎಷ್ಟು ಹತ್ತಿರದಲ್ಲಿ ಇರ್ತೀವಿ ನಮ್ಮ ಗುರಿಗೆ ಅಂತ. ಇನ್ನೇನು ಗುರಿ ತಲುಪಬೇಕಾದ್ರೆ ನಮಗೆ ತುಂಬ ಚಾಲೆಂಜಸ್ ಶುರು ಆಗುತ್ತೆ. ಆ ಚಾಲೆಂಜಸ್ ಎದುರಿಸಿದಾಗ ನಮಗೆ ಆ ಗುರಿ ತಲುಪಿದಾಗ ಆಗೋ ಒಂದು ಖುಷಿ ಇರುತ್ತಲ್ಲ, ಯಾರು ಹೇಳೋದಕ್ಕಾಗಲ್ಲ ಆ ಖುಷಿನ. ಸೊ ಇದನ್ನು ಹೇಳಿ ಮತ್ತು ಇವತ್ತು ಒಂದು ಸಣ್ಣ ಕಥೆನ ಹೇಳ್ತೀನಿ. ಸೊ ವಾಟ್ಸ್ ನೆಕ್ಸ್ಟ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ. ಮತ್ತು ನೀವು ಸತತ ಪ್ರಯತ್ನದಿಂದ ನೀವು ಅದನ್ನು ಮಾಡ್ಬೋದು ಈಸಿಯಾಗಿ. ನೀವು ಏನೇ ಅಂದ್ಕೊಂಡ್ರೂ ಅದು ಮಾಡೋ ಛಲ ನಿಮ್ಮಲ್ಲಿದ್ದೇ ಇರುತ್ತೆ. ಸೊ ಮತ್ತು ಈ ವಾಟ್ಸ್ ನೆಕ್ಸ್ಟ್ ಅನ್ನೋ ಒಂದು ಗೊಂದಲ ಬದುಕಿನಲ್ಲಿ ನಾವೇನೋ ಒಂದು ಮರೆತಿದ್ದೀವಿ. ಸೊ ಈ ಒಂದು ಸಣ್ಣ ಕಥೆಯಿಂದ ನಿಮ್ಗೆ ಅದನ್ನು ತಿಳಿಸ್ತೀನಿ. ಸೊ ಒಂದು ತುಂಬು ಕುಟುಂಬದಲ್ಲಿ ಇರ್ತಾರೆ ಎಲ್ಲರೂ. ಆ ತುಂಬು ಕುಟುಂಬದಲ್ಲಿ ಏನಂದರೆ ಹಿರಿಯರು ಇರ್ತಾರಲ್ಲ, ಒಬ್ಬರು ತಾತ, ಅವರು ತನ್ನ ಮಕ್ಕಳಿಗೆ ತಪ್ಪು ಮಾಡಿದಾಗ ಹೊಡಿತಿದ್ರಂತೆ. ಅವ್ರ ಮಕ್ಕಳು ಅವ್ರಿಗೆ ಮೊಮ್ಮಕ್ಕಳೆಲ್ಲ ಆಗಿದ್ರು ಆ ತಾತ ಅವ್ರ ಮಕ್ಕಳಿಗೆ ಹೊಡಿತಿದ್ರಂತೆ. ಸೊ ಏನೇ ತಪ್ಪು ಮಾಡಿದವರು ಹೊಡಿತಿದ್ದಾಗ ಹೀಗೆ ಒಂದು ಸತಿ ಅವ್ರ ಮಗನಿಗೆ ಹೊಡಿತಾರೆ. ಆವತ್ತು ಅವ್ರ ಮಗ ಕಣ್ಣಲ್ಲಿ ನೀರು ಕಾಣುತ್ತೆ. ಸೊ ಏನೋ ಜೋರಾಗಿ ಬಿದ್ದಿರುತ್ತೆ, ಏನೋ ಅಂದ್ಕೊಂಡು ಎಲ್ಲ ಸುಮ್ಮನೆ ಆಗಿಬಿಡುತ್ತಾರೆ. ಆ ಮಗನ ಕಣ್ಣಲ್ಲಿ ನೀರು ಇರುತ್ತಲ್ಲ, ಅವರ ಹೆಂಡತಿ ನೋಡ್ಬಿಟ್ಟು ಕೇಳ್ತಾರೆ ಆಮೇಲೆ, ಅಲ್ಲ ರೀ ಎಷ್ಟೋ ದಿವಸ ಅಪ್ಪ ಹೊಡೆದಿದ್ದಾರೆ ನಿಮಗೆ, ಬಟ್ ಇವತ್ತು ಯಾಕೆ ನಿಮ್ಮ ಕಣ್ಣಲ್ಲಿ ನೀರಿತ್ತು ಅಂತ. ಆವಾಗ ಅವನು ಹೇಳ್ತಾನೆ, ಇಷ್ಟು ದಿವಸ ಹೊಡಿಬೇಕಾದ್ರೆ ನಮ್ಮಪ್ಪ ನನಗೆ ನೋವಾಗ್ತಿತ್ತು, ಬಟ್ ಇವತ್ತು ನನಗೆ ಆ ನೋವು ಕಾಣಿಸಿಲ್ಲ, ಅಷ್ಟೊಂದು ನೋವು ಅನಿಸಿಲ್ಲ. ಮತ್ತು ನೋವಾಗಿಲ್ಲ ಅಂತಾರೆ, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ಹಾಗಂತಲ್ಲ, ನನಗಿಲ್ಲಿ ಏನಕ್ಕೆ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂತು ಅಂದರೆ, ನಮ್ಮಪ್ಪ ನನ್ನ ಜೊತೆ ಇಷ್ಟು ವರ್ಷದಿಂದ ಇದ್ದು ಇವಾಗ ಅವರು ತನ್ನ ಶಕ್ತಿಯನ್ನು ಕಳ್ಕೊಳ್ಳೋ ಒಂದು ಸ್ಥಿತಿಗೆ ಬರ್ತಿದ್ದಾರೆ. ನಾನು ಈ ಕೆಲಸದ ಒತ್ತಡದಲ್ಲಿ, ಈ ಒಂದು ಬದುಕಲ್ಲಿ ನಮ್ಮಪ್ಪನ ನಾನು ಟೈಮ್ ಕೊಡ್ತಿಲ್ಲ. ಅದು ನಂಗೆ ತುಂಬ ನೋವಾಗಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಆವಾಗ ಅವನು ಅಂತಾನೆ, ನಮ್ಮಪ್ಪ ನಮ್ಮ ಜೊತೆ ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಇರೋವರೆಗೂ ನಾನು ಅವ್ರಿಗೆ ಟೈಮ್ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ಇದೇ ಹೇಳ್ತಾ ಇರೋದು, ವಾಟ್ಸ್ ನೆಕ್ಸ್ಟ್ ಅಂದ್ಕೊಂಡು ಮನೇಲಿರೋ ನಮ್ಮ ಪ್ರೀತಿಯಾದವಂಥವ್ರನ್ನ ನಾವು ಮರಿತಿದ್ದೀವಿ. ಸೊ ಅದನ್ನು ಮರೆಯೋದು ಬೇಡ. ವಾಟ್ಸ್ ನೆಕ್ಸ್ಟ್ ಜೊತೆಗೆ ಅವ್ರನ್ನೂ ನಾವು ನೋಡಿಕೊಂಡು ಮುಂದೆ ಸಾಗೋಣ ಅಂತ ಹೇಳಿ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ವಾಟ್ಸ್ ನೆಕ್ಸ್ಟ್ ಅನ್ನೋದಾಗ ಯಾವತ್ತೂ ನೀವು ಕನ್ಫ್ಯೂಷನಲ್ಲಿ ಇದ್ರೂ ಪರವಾಗಿಲ್ಲ, ಬಟ್ ಒಂದು ಸ್ಟುಪಿಡ್ ಕನ್ಕ್ಲೂಷನ್ಗೆ ಬರಬೇಡಿ.
ಯಾಕೆಂದರೆ ಕನ್ಫ್ಯೂಷನ್ ಇದ್ದಾಗ ಏನಾಗುತ್ತೆ, ಗೊಂದಲ ಇದ್ದಾಗ ನಮ್ಗೆ ಏನಾಗುತ್ತೆ, ಏನೋ ಒಂದು ದಾರಿ ಕಾಣಿಸುತ್ತೆ, ಸರಿ ಅದೆಲ್ಲ ಅಂದರೆ ಇದು ಮಾಡೋಣ ಅನ್ನೋದು. ಬಟ್ ಅದೇ ಒಂದು ಮೂರ್ಖ ನಿರ್ಧಾರ ಬಂದುಬಿಟ್ರೆ ಅಯ್ಯೋ ಅಷ್ಟೇ ಮುಗೀತು ಕತೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ. ಅಲ್ಲಿ ಒಂದು ನಿಮಗೆ ದಾರಿನೂ ಕಾಣಿಸಲ್ಲ, ಕಣ್ಣ ಮುಂದೆ ಇರೋ ಒಂದು ದಾರಿನೂ ನಿಮಗೆ ಕಾಣಿಸೋದಿಲ್ಲ. ಸೊ ಇದನ್ನೆಲ್ಲ ಹೇಳಿ ಇವತ್ತು ನಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.